ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಎಲೀಷನು ಗುಡ್ಡ ಹತ್ತುವಾಗ ಪರಿಹಾಸ್ಯ ಮಾಡಿದವರು ಮಕ್ಕಳೋ ಯವನಸ್ಥರೋ? ಈ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದದ್ದು ಏನು? ಪ್ರವಾದಿಯ ಕೋಣೆಯ ವಿಶೇಷತೆಗಳೇನು ಎಂಬುದನ್ನು ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಪ್ರಿಯರೇ, 2ನೇ ಅರಸುಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ವಾಕ್ಯವು ನಾವು ನೋಡುವಾಗ 2ನೇ ಅರಸುಗಳು 2ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ಎಲೀಷನು ಅಲ್ಲಿಂದ ಬೇತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು, ಬೋಳಮಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಗ ಚಿಕ್ಕ ಮಕ್ಕಳು ಪಟ್ಟಣದಿಂದ ಹೊರಬಂದರು. ಸಾಮಾನ್ಯ ಅಭಿಪ್ರಾಯವೆಂದರೆ ಈ ಮಕ್ಕಳು ಅಮೂಲ್ಯರಾದವರಾಗಿದ್ದರು. ನಮಗೆಲ್ಲರಿಗೂ ಮಕ್ಕಳೆಂದರೆ ಈ ಭಾಗವನ್ನು ಓದುವಾಗ ಅದು ನಮ್ಮ ಹೃದಯಕ್ಕೆ ನಾಟುತ್ತದೆ. ಈ ಮಕ್ಕಳು ಯಾವುದೇ ಪ್ರಾಯದವರಾದರೂ ಎಲೀಷನು ಅವರ ಕುರಿತು ಕ್ರೂರವಾಗಿ ವರ್ತಿಸಿದನೆಂದು ನಾನು ನೆನೆಸುತ್ತೇನೆ. ಯಾಕೆಂದರೆ ಇಲ್ಲಿ ನಡೆದದ್ದು ದೇವರ ವಾಕ್ಯದಲ್ಲಿನ ಬೇರೆ ಕಡೆಯ ಮಾತುಗಳಿಗೆ ವಿರುದ್ಧವಾದದ್ದಾಗಿರುತ್ತದೆ. ಕರ್ತನಾದ ಯೇಸು ಹೇಳಿದ್ದಾನೆ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 14ನೇ ವಚನದಲ್ಲಿ, ಮಕ್ಕಳನ್ನು ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂಬುದಾಗಿ. ಪ್ರಿಯರೇ, ಸತ್ಯವೇದವನ್ನು ಓದುವಾಗ ಮಕ್ಕಳ ಕಡೆಗಿನ ದೇವರ ವಿಶೇಷ ನಿಗಾವನ್ನು ನೋಡುತ್ತೇವೆ. ಕಾದೇಶ್ ಬರ್ನಿಯಾದಲ್ಲಿ ಇಸ್ರಾಯೇಲ್ಯರು ದೇಶದೊಳಕ್ಕೆ ಹೋಗಲು ನಿರಾಕರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅದಕ್ಕೆ ಅವರು ಕೊಟ್ಟ ಕಾರಣ ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುತ್ತೇವೆ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೋ ಎಂಬುದಾಗಿ. ಪ್ರಿಯರೇ, ತಮ್ಮ ಮಕ್ಕಳು ಅಪಾಯಕ್ಕೆ ಸಿಲುಕಬಹುದೆಂದು ಅವರು ಭಯಪಟ್ಟರು. ಆದರೆ ದೇವರು ಅವರಿಗೆ, ನೀವು ನನ್ನನ್ನು ನಂಬಬೇಕಾಗಿತ್ತು. ನಿಮ್ಮ ಮಕ್ಕಳ ಕುರಿತು ನನಗೆ ಚಿಂತೆ ಇಲ್ಲವೆಂದು ನೆನೆಸಿದ್ದೀರೋ? ಸರಿ, ನೀವೆಲ್ಲರೂ ಅರಣ್ಯದಲ್ಲೇ ಸಾಯುವಿರಾದರೂ ಅಪಾಯದಲ್ಲಿರುವರೆಂದು ನೀವು ಭಾವಿಸಿದ ನಿಮ್ಮ ಮಕ್ಕಳು ದೇಶವನ್ನು ಸ್ವಾಧೀನಪಡಿಸಿಕೊಂಡು ಅದರಲ್ಲಿ ವಾಸಿಸುವರು. ಪ್ರೀತಿಯುಳ್ಳ ದೇವಜನರೇ, ಚಿಕ್ಕ ಮಕ್ಕಳು ಎಂಬ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ನಾರ್ ಅಥವಾ ನಹರ್ ಎಂದು ಅರ್ಥ ಇದೆ. ಈಸಾಕನು 28 ವರ್ಷದವನಾಗಿದ್ದಾಗ, ಯೋಸೇಫನು 39 ವರ್ಷದವನಾದಾಗ ಹಾಗೂ ಸೊದೋಮಿನವರು ಲೋಟನ ಮನೆಗೆ ಮುತ್ತಿಗೆ ಹಾಕಿದಾಗ ಅವರಿಗೂ ಈ ಶಬ್ದವು ಉಪಯೋಗಿಸಲ್ಪಟ್ಟಿದೆ. 1ನೇ ಅರಸುಗಳು 12ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ತನ್ನ ಸಂಗಡ ಬೆಳೆದು ತನ್ನ ಮಂತ್ರಿಗಳಾದ ಯವನಸ್ಥರನ್ನು ಕರೆಸಿ ಎಂದಿದೆ. ಪ್ರಿಯರೇ, ರೆಹಬ್ಬಾಮನು ಹಿರಿಯ ಮಂತ್ರಿಗಳ ಸಲಹೆಯನ್ನು ತಿರಸ್ಕರಿಸಿ ತನ್ನೊಂದಿಗೆ ಬೆಳೆದ ಯುವಕರ ಮಾತಿಗೆ ಗೌರವ ಕೊಟ್ಟನು. ಇಲ್ಲಿ ಯುವಕರು ಎಂಬುದಕ್ಕೂ 2ನೇ ಅರಸುಗಳು 2ನೇ ಅಧ್ಯಾಯ 23ನೇ ವಚನದಲ್ಲಿ ಹುಡುಗರು ಎಂಬುದಕ್ಕೂ ಅದೇ ಶಬ್ದ ಉಪಯೋಗಿಸಲ್ಪಟ್ಟಿದೆ. ರೆಹಬ್ಬಾಮನು ಖಂಡಿತವಾಗಿ ಬರೇ ಚಿಕ್ಕ ಮಕ್ಕಳ ಸಲಹೆಗಾಗಿ ಕೇಳಿರಲಿಕ್ಕಿಲ್ಲ. ಅವರು ಯುವಕರಾಗಿದ್ದರು. ಸಮುವೇಲನು ಈಶಾಯನ ಮಕ್ಕಳೊಬ್ಬನನ್ನು ಅಭಿಷೇಕಿಸಲು ಬಂದಾಗ ಅವರು ಬೆಳೆದು ಯುವಕರಾಗಿದ್ದರು. ಕೊನೆಯ ಮಗನಾದ ದಾವೀದನು ಅಲ್ಲಿ ಇರಲಿಲ್ಲ. ಎಲೀಷನನ್ನು ಪರಿಹಾಸ್ಯ ಮಾಡಿದವರು ಯುವಕರೇ ಹೊರತು ಚಿಕ್ಕ ಮಕ್ಕಳಾಗಿರಲಿಲ್ಲ. ಈ ಶಬ್ದವನ್ನು ಸತ್ಯವೇದದ ಅನೇಕ ಕಡೆಗಳಲ್ಲಿ ನೋಡುತ್ತೇವೆ ಮತ್ತು ಅಲ್ಲೆಲ್ಲ ಅದು ಯುವಕರು ಎಂದೇ ಭಾಷಾಂತರಿಸಲ್ಪಟ್ಟಿದೆ. ಈ ಗುಂಪು ನಿಜವಾಗಿ ಯುವಕರದ್ದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಅವರು ಸುಳ್ಳು ಪ್ರವಾದಿಗಳ ಶಿಷ್ಯರಾಗಿದ್ದರು. ಎಲೀಷನನ್ನು ಅಪಹಾಸ್ಯ ಮಾಡುವ ಗುಂಪಿನವರಾಗಿದ್ದರು. ಅವರು ಬೋಳಮಂಡೆಯವನೇ ಏರು ಎಂದು ಹೇಳಿದರು. ಏಲಿಯನು ಕೂಡ ಆ ಬೆಟ್ಟವನ್ನೇರಿದ್ದನು. ಏಲಿಯನಂತೆ ನೀನು ಮೇಲಕ್ಕೇರಿ ಹೋಗು ಎಂಬುದು ಅವರ ಮಾತಿನ ಅರ್ಥವಾಗಿತ್ತು. ಪ್ರಿಯರೇ, ದೇವರು ಈ ಲೋಕದಿಂದ ತನಗೆ ಬೇಕಾದವರನ್ನು ಮೇಲಕ್ಕೆ ಕರೆಯುತ್ತಾನೆ ಎಂಬ ಮಾತನ್ನು ಹಾಸ್ಯ ಮಾಡುವರಾಗಿದ್ದರು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ 2ನೇ ಅರಸುಗಳು ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರು ನಮ್ಮನ್ನು ನಡೆಸಿದ್ದನ್ನು ನೆನಪು ಮಾಡಿಕೊಳ್ಳುತ್ತಾ ಮುಂದಕ್ಕೆ ನಾವು 2ನೇ ಅರಸುಗಳು ಪುಸ್ತಕದ 3 ಮತ್ತು 4ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. 3ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಎಲೀಷನು ಮಾಡಿದ ಅದ್ಭುತ ಕಾರ್ಯಗಳು ಎಂಬುದಾಗಿದೆ. 2ನೇ ಅರಸುಗಳು 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೂದ್ಯರ ಅರಸನಾದ ಯೆಹೋಷಾಫಾಟನ ಆಳಿಕೆಯ 18ನೆಯ ವರ್ಷದಲ್ಲಿ
ಅಹಾಬನ ಮಗನಾದ ಯೋರಾಮನು ಇಸ್ರಾಯೇಲ್ಯರ ಅರಸನಾಗಿ ಸಮಾರ್ಯದಲ್ಲಿ 12 ವರ್ಷ ಆಳಿದನು ಎಂಬುದಾಗಿ. ಪ್ರಿಯರೇ, ಯೋರಾಮನು ಅಹಾಬನ ಮಗನು. ಅಹಜ್ಯನ ನಂತರ ಪಟ್ಟಕ್ಕೆ ಬಂದವನು. ಅಹಜ್ಯನು ಮಕ್ಕಳಿಲ್ಲದೆ ಸತ್ತಿದ್ದನು. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 3 ಅಧ್ಯಾಯ 2 ಮತ್ತು 3 ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಇವನು ತನ್ನ ತಂದೆ ತಾಯಿಗಳಷ್ಟು ದುಷ್ಟನಾಗಿರಲಿಲ್ಲವಾದರೂ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ತನ್ನ ತಂದೆಯು ಬಾಳನಿಗೋಸ್ಕರ ನಿಲ್ಲಿಸಿದ ಕಲ್ಲಿನ ಕಂಬಗಳನ್ನು ತೆಗೆದುಹಾಕಿದನು. ಆದರೂ ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೇಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡಲೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇವನು ಅಹಾಬನಷ್ಟು ಪಾಪ ಮಾಡಿಲ್ಲವಾದರೂ ಯಾರೊಬ್ಬಾಮನ ಮಾರ್ಗವನ್ನೇ ಹಿಂಬಾಲಿಸಿದನು. ಅದು ಬಸವನ ಪೂಜೆಯಾಗಿತ್ತು. ಮುಂದಕ್ಕೆ ನಾವು ನೋಡೋಣ. 2 ಅರಸುಗಳು 3 ಅಧ್ಯಾಯ 4 ಮತ್ತು 5 ವಚನವನ್ನು. ಅಲ್ಲಿ ಹೀಗೆ ಕಾಣುತ್ತೇವೆ. ಅನೇಕ ಕುರಿಹಿಂಡುಗಳುಳ್ಳವನಾಗಿದ್ದ ಮೋವಾಬ್ಯರ ಅರಸನಾದ ಮೇಷನೆಂಬವನು ಇಸ್ರಾಯೇಲ್ಯರ ಅರಸನಿಗೆ 1,00,000 ಕುರಿಗಳ ಮತ್ತು 1,00,000 ಟಗರುಗಳ ಉಣ್ಣೆಯನ್ನು ಕಪ್ಪವಾಗಿ ಕೊಡುತ್ತಿದ್ದನು. ಆದರೆ ಅಹಾಬನು ಮರಣ ಹೊಂದಿದ ನಂತರ ಅವನು ಇಸ್ರಾಯೇಲ್ಯರ ಅರಸನಿಗೆ ವಿರೋಧವಾಗಿ ತಿರುಗಿ ಬಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋವಾಬ್ ದೇಶವು ಇಸ್ರಾಯೇಲ್ಯರ ಆಡಳಿತಕ್ಕೊಳಪಟ್ಟು ಕಪ್ಪವನ್ನು ಕೊಡುತ್ತಿತ್ತು. ಅಹಾಬನು ಸತ್ತ ಬಳಿಕ ಮೋವಾಬು ತನ್ನ ಸ್ವಾತಂತ್ರ್ಯವನ್ನು ತಿರುಗಿ ಪಡೆಯಲು ಪ್ರಯತ್ನಿಸಿತು. ಆದ್ದರಿಂದ ಯೋರಾಮನು ಸೈನ್ಯವನ್ನೆಲ್ಲಾ ಕೂಡಿಸಿ ಯೆಹೋಷಾಫಾಟನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಮೋವಾಬ್ಯರನ್ನು ತಿರುಗಿ ತನ್ನ ವಶಕ್ಕೆ ತರಲು ತನಗೆ ಸಹಾಯ ಮಾಡಬೇಕೆಂದು ಕೇಳಿಕೊಂಡನು. ಆದರೆ ಸೈನಿಕರಿಗೆ ನೀರು ದೊರಕದ್ದರಿಂದ ಅವರ ಯಾತ್ರೆ ನಿಂತು ಹೋದದಲ್ಲದೆ ಮೋವಾಬ್ಯರಿಂದ ಸೋಲುವ ಅಪಾಯವೂ ಎದುರಾಯಿತು. ಆಗ ದೇವರಿಗೆ ಭಯಪಡುವನಾದ ಯೆಹೋಷಾಫಾಟನು ದೇವರ ಪ್ರವಾದಿಯೊಬ್ಬನಿಂದ ಸಲಹೆ ಕೇಳೋಣವೆಂದು ಹೇಳಿದನು. ಎಲೀಷನ ಪ್ರತಿಕ್ರಿಯೆ ಆಸಕ್ತಿಕರವಾಗಿದ್ದು ಯೋರಾಮನ ಕುರಿತು ಅವನಿಗಿದ್ದ ತಿರಸ್ಕಾರವನ್ನು ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, 2 ಅರಸುಗಳು 3 ಅಧ್ಯಾಯ 13 ಮತ್ತು 14 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ನನಗೂ ನಿನಗೂ ಗೊಡವೆಯೇನು? ನಿನ್ನ ತಂದೆ ತಾಯಿಗಳ ಪ್ರವಾದಿಗಳ ಬಳಿಗೆ ಹೋಗು ಎಂದು ಹೇಳಿದನು. ಅದಕ್ಕೆ ಇಸ್ರಾಯೇಲ್ಯರ ಅರಸನು, ಹಾಗನ್ನಬೇಡ, ಯೆಹೋವನು ಈ 3 ಮಂದಿ ಅರಸರಾದ ನಮ್ಮನ್ನು ಮೋವಾಬ್ಯರ ಕೈಗೆ ಒಪ್ಪಿಸುವುದಕ್ಕೋಸ್ಕರ ಇಲ್ಲಿಗೆ ಬರಮಾಡಿದನಲ್ಲವೋ ಅಂದನು. ಆಗ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನಾಣೆ, ಯೆಹೂದ್ಯರ ಅರಸನಾದ ಯೆಹೋಷಾಫಾಟನು ನಿನ್ನ ಜೊತೆಯಲ್ಲಿರದಿದ್ದರೆ ನಾನು ನಿನ್ನನ್ನು ನೋಡುತ್ತಿದ್ದಿಲ್ಲ, ಲಕ್ಷಿಸುತ್ತಿದ್ದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ನೀರು ಮತ್ತು ಜಯ ಎಂಬುದಾಗಿ. ಬಳಿಕ ದೇವರು ಅವನಿಗೆ ನೀರನ್ನೊದಗಿಸಿ ಜಯ ಕೊಡುತ್ತೇನೆಂದು ಹೇಳಿದನು. ಅವರು ಮೋವಾಬ್ಯರನ್ನು ಪೂರ್ಣವಾಗಿ ಜಯಿಸುವರೆಂದು ಹೇಳಿದನು. ದೇವರಿದನ್ನು ಸಾಧಿಸಿದ ಅದ್ಭುತವಾದ ರೀತಿಯನ್ನು ಗಮನಿಸಿರಿ. 2 ಅರಸುಗಳು 3 ಅಧ್ಯಾಯ 16 ವಚನ ಹೀಗೆ ಹೇಳುತ್ತದೆ. ಆನಂತರ ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ ಎಂಬುದಾಗಿ. ಪ್ರಿಯರೇ, ಗುಂಡಿಗಳು ನೀರನ್ನು ಹಿಡಿದಿಡುವುದಕ್ಕಾಗಿ ಇದ್ದವು. 2 ಅರಸುಗಳು 3 ಅಧ್ಯಾಯ 20 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ಪ್ರಾತಃಕಾಲ ನೈವೇದ್ಯವನ್ನು ಸಮರ್ಪಿಸುವ ಹೊತ್ತಿನಲ್ಲಿ ಪಕ್ಕನೆ ಏದೋಮಿನ ಕಡೆಯಿಂದ ನೀರು ಬಂದು ದೇಶದಲ್ಲೆಲ್ಲ ತುಂಬಿಕೊಂಡಿತು ಎಂಬುದಾಗಿ. ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ಕೂಡಿ ಬಂದಿದ್ದ ಮೋವಾಬ್ ಸೈನಿಕರು ತಮ್ಮ ಕಡೆಗೆ ಮುಂದೊತ್ತಿ ಬರುತ್ತಿದ್ದ ಸೈನಿಕರನ್ನು ಕಂಡರು. 2 ಅರಸುಗಳು 3 ಅಧ್ಯಾಯ 22 ಮತ್ತು 23 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ. ಬೆಳಿಗ್ಗೆ ಎದ್ದು ನೋಡಲು ಎದುರಿಗಿದ್ದ ನೀರು ಇವರ ದೃಷ್ಟಿಗೆ ಬಿದ್ದಿತು. ಸೂರ್ಯಪ್ರಕಾಶದಿಂದ ಆ ನೀರು ರಕ್ತದಂತೆ ಕೆಂಪಾಗಿ ಕಾಣಿಸುತ್ತಿದ್ದರಿಂದ ಇವರು, ಅದು ರಕ್ತ, ಅರಸರು ತಮ್ಮ ತಮ್ಮೊಳಗೆ ಜಗಳವಾಡಿ ಸಂಹೃತರಾಗಿರಬೇಕು. ಮೋವಾಬ್ಯರೇ, ಏಳಿರಿ, ಸುಲಿಗೆಗೆ ಹೋಗೋಣ ಎಂದು ಕೂಗಿಕೊಂಡು ಇಸ್ರಾಯೇಲ್ಯರ ಪಾಳೆಯಕ್ಕೆ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಮಗೆ ವಿರೋಧವಾಗಿ ಬಂದ ಅರಸರು ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಂಡು ನಾಶವಾದರೆಂದು ತಿಳಿದುಕೊಂಡ ಮೋವಾಬ್ಯರು ಯುದ್ಧವನ್ನು ಮರೆತು ಸುಲಿಗೆಗಾಗಿ ಹೊರಟರು. ಇದು ಇಸ್ರಾಯೇಲರಿಗೆ ಸಹಾಯಕವಾಯಿತು. 2 ಅರಸುಗಳು 3 ಅಧ್ಯಾಯ 26 ಮತ್ತು 27 ವಚನ ಹೀಗೆ ಹೇಳುತ್ತದೆ. ಮೋವಾಬ್ಯರ ಅರಸನು ತಾನು ಯುದ್ಧದಲ್ಲಿ ಗೆಲ್ಲಲಾರನೆಂದು ತಿಳಿದು 700 ಮಂದಿ ಭಟರೊಡನೆ ಸೈನ್ಯದೊಳಕ್ಕೆ ನುಗ್ಗಿ ಏದೋಮ್ಯರ ಅರಸರ ಕಡೆಗೆ ಹೋಗ ಪ್ರಯತ್ನಿಸಿದನು. ಆದರೆ ಆಗದೆ ಹೋಯಿತು. ಆಗ ಅವನು ತನಗೆ ಬದಲಾಗಿ ಅರಸನಾಗತಕ್ಕ ತನ್ನ ಚೊಚ್ಚಲ ಮಗನನ್ನು ಹಿಡಿದು ವಧಿಸಿ ಗೋಡೆಯ ಮೇಲೆ ಸರ್ವಾಂಗ ಹೋಮ ಮಾಡಿದನು. ಇದರಿಂದ ಮೋವಾಬ್ಯರಿಗೆ ಇಸ್ರಾಯೇಲ್ಯರ ಮೇಲೆ ಕೋಪೋದ್ರೇಕ ಉಂಟಾಗಲು ಅವರು ಅವನನ್ನು ಬಿಟ್ಟು
ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋವಾಬ್ಯರಲ್ಲಿ ಮನುಷ್ಯರನ್ನು ಬಲಿ ಕೊಡುವುದು ಸಾಮಾನ್ಯವಾಗಿತ್ತು. ಅವರ ಅರಸನು ತಮ್ಮ ದೇವತೆಯಾದ ಕೋಮೇಶನಿಗೆ ಯಜ್ಞವರ್ಪಿಸಿ ತನ್ನ ಮಗನನ್ನು ಅರ್ಪಿಸುವುದರಿಂದ ಕೋಮೇಶನು ತನ್ನನ್ನು ವೈರಿಗಳಿಂದ ತಪ್ಪಿಸುವನೆಂದು ನೆನೆಸಿದನು. ಆದರೆ ಇದು ಇಸ್ರಾಯೇಲರಿಗೆ ದೊಡ್ಡ ಜಯವನ್ನು ತಂದಿತು ಹಾಗೂ ಇಸ್ರಾಯೇಲ್ ದೇವರಾದ ಯೆಹೋವನ ಶಕ್ತಿ ದಯೆಗಳ ಕುರಿತು ವಿಶೇಷ ಗೌರವ ಹೊಂದುವಂತಾಯಿತು. ಪ್ರಿಯರೇ, 4ನೇ ಅಧ್ಯಾಯದಲ್ಲಿ ಎಲೀಷನು ಮಾಡಿದ 5 ಮಹತ್ಕಾರ್ಯಗಳನ್ನು ನೋಡುತ್ತೇವೆ. ಎಲೀಷನ ಹಾಗೂ ಎಲಿಯನ ಮಹತ್ಕಾರ್ಯಗಳಲ್ಲಿ ಸಾಮ್ಯತೆ ಇದ್ದರೂ ಎಲೀಷನು ಮಾಡಿದ ಕಾರ್ಯಗಳು ವಿಶೇಷವಾದವುಗಳಾಗಿದ್ದವು. ಮುಂದಕ್ಕೆ ನಾವು ನೋಡೋಣ, ವಿಧವೆಯಲ್ಲಿದ್ದ ಎಣ್ಣೆ ಉಕ್ಕುವಂತಾದದ್ದು ಎಂಬುದಾಗಿ. 2ನೇ ಅರಸುಗಳು 4ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕೆಯ ಗಂಡನು ಎಲೀಷನಿಗೆ ಪರಿಚಿತನಾಗಿದ್ದಿರಬಹುದು. ತನ್ನ ಗಂಡನು ಒಬ್ಬ ಭಯಭಕ್ತಿಯುಳ್ಳವನಾಗಿದ್ದಾನೆಂದು ಆಕೆ ಜ್ಞಾಪಿಸುತ್ತಾಳೆ. ಅವನು ಸಾಯುವಾಗ ತೀರಿಸದೇ ಬಿಟ್ಟ ಸಾಲ ಒಂದಿತ್ತು. ಈಗ ಸಾಲ ಕೊಟ್ಟವನು ಅದರ ವಸೂಲಿಗಾಗಿ ಬಂದನು. ಸಾಲಗಾರನಲ್ಲಿ ಯಾವ ಆಸ್ತಿಯಾಗಲಿ ಇಲ್ಲದಿದ್ದಲ್ಲಿ ಅವನ ಮನೆಯವರು ಅದಕ್ಕೆ ಆಧಾರವಾಗಿರಬೇಕಿತ್ತು. ಆದ್ದರಿಂದ ಆ ಸಾಲ ಕೊಟ್ಟವನು ವಿಧವೆಯ ಮಕ್ಕಳನ್ನು ನ್ಯಾಯಾನುಸಾರವಾಗಿಯೇ ಒತ್ತಿ ಇಟ್ಟುಕೊಳ್ಳಬಹುದಿತ್ತು. 2ನೇ ಅರಸುಗಳು 4ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತೀ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕುಟುಂಬಕ್ಕೆ ಸಹಾಯ ಮಾಡಬೇಕಾದ ತನ್ನ ಕರ್ತವ್ಯವನ್ನು ಎಲೀಷನು ತಿಳಿದುಕೊಂಡನು. ವಿಧವೆಯರಿಗೆ, ತಂದೆಯಿಲ್ಲದ ಮಕ್ಕಳಿಗೂ ಸಹಾಯ ಮಾಡಬೇಕೆಂದು ಮೋಶೆಯ ಧರ್ಮಶಾಸ್ತ್ರ ಹೇಳುತ್ತದೆ. 2ನೇ ಅರಸುಗಳು 4ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಆನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳೆಲ್ಲ ಎಣ್ಣೆ ಹೊಯ್ದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಮನೆಯಲ್ಲಿ 1 ಎಣ್ಣೆಯ ಬಾವಿಯೇ ಉಕ್ಕಿದಂತಾಯಿತು. 2ನೇ ಅರಸುಗಳು 4ನೇ ಅಧ್ಯಾಯ 6 ಮತ್ತು 7ನೇ ವಚನ ಹೀಗೆ ಹೇಳುತ್ತದೆ: ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಲಿಯನ ಕಾಲದಲ್ಲಿ ಚರೆಪ್ತದ ವಿಧವೆಯ ಎಣ್ಣೆ ಮಡಿಕೆ ತುಂಬಿದಕ್ಕಿಂತ ಈ ಮಹತ್ಕಾರ್ಯ ವಿಶೇಷವಾದದ್ದಾಗಿತ್ತು. ಮುಂದಕ್ಕೆ ನಾವು ನೋಡೋಣ, ಶೂನೇಮಿನ ಕುಲೀನ ಸ್ತ್ರೀಗೆ ಮಗನು ದೊರಕಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಶೂನೇಮಿನ ಕುಲೀನ ಸ್ತ್ರೀಯು ಎಲೀಷನು ಅವರ ಮನೆಯ ದಾರಿಯಲ್ಲಿ ಹೋಗುವಾಗಲೆಲ್ಲ ಅವನನ್ನು ಉಪಚರಿಸುತ್ತಿದ್ದಳು. 2ನೇ ಅರಸುಗಳು 4ನೇ ಅಧ್ಯಾಯ 9 ಮತ್ತು 10ನೇ ವಚನ ಹೀಗೆ ಹೇಳುತ್ತದೆ: ಆ ಸ್ತ್ರೀಯು ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನೂ ದೇವರ ಮನುಷ್ಯನೂ ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದ್ದರಿಂದ ನಾವು ಅವನಿಗೋಸ್ಕರ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸಿ ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದಿನಿಂದ ಅನೇಕರು ತಮ್ಮ ಮನೆಗಳಲ್ಲಿ ಪ್ರವಾದಿಯ ಕೋಣೆ ಎಂಬುದಾಗಿ ಒಂದು ಕೋಣೆಯನ್ನು ಪ್ರತ್ಯೇಕವಾಗಿ ಇಡುತ್ತಿದ್ದರು. ನಾನು ಸತ್ಯವೇದ ಸಮ್ಮೇಳನಗಳನ್ನು ನಡೆಸುತ್ತಾ ಊರಿಂದೂರಿಗೆ ಪ್ರಯಾಣ ಮಾಡುವಾಗ ಇಂತಹ ಕೋಣೆಗಳಲ್ಲಿ ಅನೇಕ ಬಾರಿ ಉಳಕೊಂಡಿದ್ದೇನೆ. ಈ ಎಲ್ಲ ಊರುಗಳ ಜನರ ಪರಿಚಯ ನನಗೆ ಈಗಲೂ ಇದೆ. ಅವರು ಅದ್ಭುತವಾದ ವ್ಯಕ್ತಿಗಳಾಗಿದ್ದು ತಮ್ಮ ಮನೆಯಲ್ಲಿ ಪ್ರಸಂಗಿಗಳಿಗೆ, ಬೋಧಕರಿಗೆ ಉಳಕೊಳ್ಳುವುದಕ್ಕಾಗಿ ಇಂತಹ ಕೋಣೆಗಳನ್ನು ಇಟ್ಟಿರುತ್ತಿದ್ದರು. ಅನೇಕ ದೇವರ ಮಕ್ಕಳ ಜೀವಿತದಲ್ಲಿ ಇದು ಎಷ್ಟೊಂದು ಸಹಾಯವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ,
ತನ್ನನ್ನು ಸತ್ಕರಿಸಿದ ಈ ಮನೆಯು ಎಲೀಷನಿಗೆ ಇಷ್ಟವಾದದಾಗಿತ್ತು. ಒಂದು ದಿನ ತನ್ನ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದಾಗ ಅವನು ಈ ಸ್ತ್ರೀಗೆ ಆಕೆಯ ದಯೆಗಾಗಿ ಏನಾದರೂ ಬಹುಮಾನ ಕೊಡಬೇಕೆಂದು ಯೋಚಿಸಿದನು. ಎಲೀಷನು ತನ್ನ ಸೇವಕನಾದ ಗೇಹಜಿಯನ್ನು ಕರೆದು ಈ ಬಗ್ಗೆ ವಿಚಾರಿಸುತ್ತಾನೆ. 2 ಅರಸುಗಳು 4ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಮೇಲೆ ಎಲೀಷನು ಗೇಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಅಂದನು. ಇದನ್ನು ಕೇಳಿ ಎಲೀಷನು ಆ ಸ್ತ್ರೀಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆಯಲು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಅಂದನು. ಅದಕ್ಕೆ ಆಕೆಯು, ದೇವರ ಮನುಷ್ಯನೇ, ಒಡೆಯನೇ, ಹೀಗೆ ಹೇಳಿ ನಿನ್ನ ದಾಸಿಯನ್ನು ವಂಚಿಸಬೇಡ ಎಂದು ನುಡಿದಳು. ಆ ಸ್ತ್ರೀಯು ಗರ್ಭಿಣಿಯಾಗಿ ಎಲೀಷನು ಹೇಳಿದಂತೆ ಮುಂದಿನ ವರ್ಷ ಅದೇ ಕಾಲದಲ್ಲಿ ಒಬ್ಬ ಮಗನನ್ನು ಹೆತ್ತಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ಶೂನೇಮ್ಯಳ ಮಗನಿಗೆ ಜೀವ ಬಂದದ್ದು ಎಂಬುದಾಗಿ. ಕೆಲವು ವರ್ಷಗಳಾದ ಮೇಲೆ ಆಕೆಯ ಮಗನು ದೊಡ್ಡವನಾದನು. ಒಂದು ದಿನ ಅವನು ಸತ್ತು ಹೋದನು. ಎಲೀಷನು ಏಲಿಯನು ಮಾಡಿದಂತೆ ಅವನ ಜೀವ ಮರಳಿ ಬರುವಂತೆ ಮಾಡಿದನು. ಮಗುವಿನ ಶರೀರದ ಮೇಲೆ ಬಿದ್ದು ದೈಹಿಕ ಸಂಪರ್ಕವಾಗುವಂತೆ ಮಾಡಿದಾಗ ಹುಡುಗನಿಗೆ ಜೀವ ಬಂತು. ಇದರಲ್ಲಿನ ವಿಶೇಷ ಸೂತ್ರವೇನೆಂದರೆ, ನಾವು ಪಾಪ ಅಪರಾಧಗಳಲ್ಲಿ ಸತ್ತು ಹೋಗಿರುವಾಗ ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂಪರ್ಕವಾಗುವ ಮೂಲಕ ಜೀವ ಬರುತ್ತದೆ. ಆತನಲ್ಲಿ ನಮಗೆ ಜೀವವಿದೆ, ಆತನೇ ಜೀವವಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ವಿಷದ ಆಹಾರ ಎಂಬ ವಿಚಾರವನ್ನು ಅಧ್ಯಯನ ಮಾಡೋಣ. ಪ್ರಿಯರೇ, 4ನೇ ಮಹತ್ಕಾರ್ಯವು ಪ್ರವಾದಿ ಮಂಡಳಿಯವರ ಊಟದ ಕುರಿತಾದದ್ದು. ಅವರು ನಿಜವಾಗಿ ವಿದ್ಯಾರ್ಥಿಗಳಾಗಿದ್ದರು. ಇದು ಬರಗಾಲದ ಸಮಯದಲ್ಲಿ ನಡೆದದ್ದು. ವಿದ್ಯಾರ್ಥಿಯೊಬ್ಬನು ಹಣ್ಣುಗಳನ್ನು ಕೂಡಿಸುವುದಕ್ಕೆ ಹೋದಾಗ ತಮಗೆ ಸಿಕ್ಕಿದ್ದನ್ನು ಬೇಯಿಸಿದನು. 2 ಅರಸುಗಳು 4ನೇ ಅಧ್ಯಾಯ 40 ಮತ್ತು 41ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಜನರಿಗೆ ಅದನ್ನೇ ಊಟಕ್ಕೆ ಬಡಿಸಿದರು. ಅವರು ಅದನ್ನು ಬಾಯೊಳಕ್ಕೆ ಹಾಕಿದ ಕೂಡಲೇ ತಿನ್ನಲಾರದೆ, ದೇವರ ಮನುಷ್ಯನೇ, ಪಾತ್ರೆಯಲ್ಲಿ ವಿಷ ಎಂದು ಕೂಗಿದರು. ಆಗ ಅವನು, ಹಿಟ್ಟನ್ನು ತಂದು ಕೊಡಿರಿ ಎಂದು ಹೇಳಿದನು. ಅವರು ತರಲು ಅದನ್ನು ಆ ಪಾತ್ರೆಯೊಳಗೆ ಹಾಕಿ, ಈಗ ಅದನ್ನು ಬಡಿಸಬಹುದು ಅಂದನು. ಕೂಡಲೇ ಪಾತ್ರೆಯಲ್ಲಿದ್ದ ವಿಷವೆಲ್ಲ ಹೋಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅದು ವಿಷರಹಿತವಾಗುವಂತೆ ಎಲೀಷನು ಮಾಡಿದನು. ಮುಂದಕ್ಕೆ ನಾವು ನೋಡುತ್ತೇವೆ 100 ಮಂದಿಗೆ ಆಶ್ಚರ್ಯವಾಗಿ ಆಹಾರ ಒದಗಿಸಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತಿದ್ದ ಒಬ್ಬನು ತನ್ನ ಹೊಲದ ಪ್ರಥಮ ಬೆಳೆಯ ಫಲವನ್ನು ಪ್ರವಾದಿ ಮಂಡಳಿಯವರಿಗಾಗಿ ತಂದನು. ಯಾರೊಬ್ಬಾಮನು ಲೇವಿಯ ಯಾಜಕರನ್ನೆಲ್ಲ ದೇಶದಿಂದ ಓಡಿಸಿಬಿಟ್ಟಿದ್ದನು. ಅದು ಸ್ವಲ್ಪ ಆಹಾರವಾದ್ದರಿಂದ 100 ಮಂದಿಗೆ ಬಡಿಸಲು ಸೇವಕನು ಹಿಂಜರಿದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 2 ಅರಸುಗಳು 4ನೇ ಅಧ್ಯಾಯ 43 ಮತ್ತು 44ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಅವನು, ಇಷ್ಟನ್ನು 100 ಮಂದಿಗೆ ಹೇಗೆ ಬಡಿಸಲಿ ಅಂದನು. ಎಲೀಷನು ಅವನಿಗೆ, ಇರಲಿ, ಕೊಡು, ಅವರು ಊಟ ಮಾಡಲಿ. ಅವರು ಅದನ್ನು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಳ್ಳುವರೆಂದು ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಸೇವಕನು ಬಡಿಸಲು ಯೆಹೋವನು ಹೇಳಿದಂತೆ ಜನರು ಊಟ ಮಾಡಿ ತೃಪ್ತರಾಗಿ ಇನ್ನೂ ಉಳಿಸಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು 4,000 ಹಾಗೂ 5,000 ಮಂದಿಗೆ ಊಟ ಕೊಟ್ಟ ಘಟನೆಗಳು ಇಲ್ಲಿ ನಮಗೆ ನೆನಪಾಗಬಹುದಲ್ಲವೇ? ಹೌದು ಪ್ರಿಯರೇ, ನಮ್ಮ ರಕ್ಷಕನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರಾಗಿದ್ದಾನೆ. ಹೌದು, ಆತನನ್ನು ನಮ್ಮ ಜೀವಿತದ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡರೆ ಆತನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ತನ್ನ ಮಾರ್ಗದಲ್ಲಿ ಯಾವಾಗಲೂ ನಡೆಸುತ್ತಾನೆ. ಮಾತ್ರವಲ್ಲ, ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿಕೊಡುತ್ತಾನೆ. ನಮ್ಮನ್ನು ನಾವು ಈ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣವ. ನಾವು ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇವೆಯೋ? ಇಲ್ಲವಾದರೆ ಇದೇ ಕೃಪಾ ಗಳಿಗೆಯಲ್ಲಿ ಆತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಪಾಪ ಪರಿಹಾರವನ್ನು ಹೊಂದಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ದೇವರು ತಿಳಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಎಲೀಷನು ಹಾಗೂ ಎಲೀಯನ ಮಹತ್ಕಾರ್ಯಗಳಲ್ಲಿ ಸಾಮ್ಯತೆ ಇದ್ದರೂ ಎಲೀಷನು ಮಾಡಿದ ಮಹತ್ಕಾರ್ಯಗಳು ವಿಶೇಷವಾದವುಗಳಾಗಿದ್ದವು. ಶೂನೇಮಿನ ಸ್ತ್ರೀಯ ಮಗನಿಗೆ
ಜೀವ ಬಂದದ್ದು ಕ್ರಿಸ್ತನಿಂದ ನಮಗೆ ಸಿಗುವ ಜೀವದ ಬಗ್ಗೆ ತಿಳಿಸ್ತದೆ. ಇದು ಎಂತಹ ಅದ್ಭುತವಲ್ಲವೇ? ನಾವು ಕೂಡ ಜೀವ ಹೊಂದಿದವರಾಗಿ ದಿನಾಲು ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣವಾ? ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಮ್ಮನ್ನು ಎಷ್ಟಾಗಿ ನೀನು ಪ್ರೀತಿ ಮಾಡಿ ನಿನ್ನ ಜೀವವನ್ನೇ ನಮಗೆ ಧಾರೆ ಎರೆದು ಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ ಯೇಸುವೆ. ನೀನು ಕೊಟ್ಟಂಥ ಶ್ರೇಷ್ಠವಾದಂಥ ರಕ್ಷಣೆಗಾಗಿ ಸ್ತೋತ್ರ. ನಿನ್ನ ಜೀವವನ್ನು ಕೊಟ್ಟು ನಾವು ಸತ್ತವರಾಗಿರುವಾಗ ಆತ್ಮಿಕವಾದ ಸ್ಥಿತಿಯಲ್ಲಿ ನಮ್ಮನ್ನು ಉಜ್ಜೀವನಗೊಳಿಸಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು, ನಮ್ಮ ಮಿತ್ರರನ್ನು, ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ನಿನ್ನಿಂದ ಸಿಗುವಂಥ ಈ ಜೀವವನ್ನು ಹೊಂದುವಂತೆ ಕೃಪೆ ಮಾಡು. ನಿನ್ನ ಆತ್ಮನಿಂದ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಅನುದಿನವೂ ಕರೆ ಮಾಡಿ ಬೆಂಬಲಿಸುತ್ತಿರುವ ನಿಮಗೆ ಪ್ರೀತಿಯ ಕೃತಜ್ಞತೆಗಳು. ದಿನಾಲು ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.